ನೀವ್ ಹೇಳ್ದಂಗೆ ಏನಿಯಾ ಸೇಳು ನಮ್ಮದ್ರಾಗಂತೂ ಮುಗೆ ಬಿದ್ಬಿಡ್ತಕತ್ತವ್ರೆ. ಏನು ಮುಗೆ ಬಿದ್ಬಿಡ್ತಕತ್ತವ್ರ? ಹೂ ಸೇಟು, ಇನ್ನೊಂದು 10 ನಿಮಿಷ ಅಷ್ಟೇ ಏನಿಯಾ, ಸೀರೆ ಎಲ್ಲ ಖಾಲಿ ಖಾಲಿ ಖಾಲಿ. ನೋಡ್ತಾ ಇರ್ರಿ ಹೆಂಗ್ ಖಾಲಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು. ಅಲ್ಲ, ಹಳ್ಳಿ ಕಡೆ 1500 ರೂಪಾಯಿ ಅಂತಂದ್ರೆ ಆ ಜಾಸ್ತಿ ಅಂತ ಹೇಳ್ಬಿಟ್ಟು ಜನ ತಗೊಳಲ್ವೇನೋ ಅಂತ ಅನ್ಕೊಂಡಿದ್ದೆ. ಏ ನಮ್ಮೂರಾಗೇನ್ ಬಡವ್ರವ್ರೆ ಅಂತ ಅನ್ಕೊಬಿಟ್ಟಿದ್ರ? ಎಲ್ಲ ಸೀಮಂತ್ರಿನಿಯ ಅಷ್ಟು ಗೊತ್ತಿರಕ್ಕಿಲ್ವೇ ಅವ್ರ ತಾಗೆ. ಏನಿಲ್ಲ, ಎಲ್ಲನೂ ತಗೊಂಡ್ ಒಯ್ತಾವ್ರೆ ನೋಡಿ. ನೀವೇ ಹೇಳಿದ್ರ ನಾನು ಕಮಿಷನ್ ಕೊಡ್ತೀನಿ ಒಂದ್ ಸೀರೆಗೆ 150-200 ರೂಪಾಯಿ ಕೊಡ್ತೀನಿ ಕಮಿಷನ್ ಅಂತ ಹೇಳಿದ್ರ. ಆಗ್ಲೇನಿಯ 20 ಸೀರೆ ಮಾರ್ಬಿಟ್ಟಿವ್ನಿ. ಇನ್ನೊಂದು 30 ಸೀರೆ 40 ಸೀರೆ ಮ್ಯಾಲವೆ. ಇನ್ನೂ ಒಂದಷ್ಟು ಗಂಟೆ ಎತ್ಕೊಂಡು ಬಂದ್ಬಿಡಿ ನಮ್ಮ ಹಳ್ಳಿನಾಗೆ. ಏನೆಲ್ಲ ಎಲ್ಲ ದೇವ್ಕೊಂಡು ಓತಾರ್ ಸುಮ್ಕೆನೆ. ಹಾ ಜಯಮ್ಮ, ನಿಮ್ಮನ್ ತುಂಬಾ ಹೊಗಳ್ಬೇಕು ಅಂತ ಅನ್ನಿಸ್ತಾ ಇತ್ತು ಜಯಮ್ಮ. ಆಯ್ತು ಆಯ್ತು, ಖಂಡಿತ ಖಂಡಿತ ಇನ್ನೂ ಒಂದು ರಾಶಿ ಬಟ್ಟೆ ತಗೊಬರ್ತೀನಿ. ಹಿಂಗೆ ಮಾರು, ನಿಂಗೆ 200 ರೂಪಾಯಿ, ಒಂದ್ ಸೀರೆಗೆ 200 ರೂಪಾಯಿ ಕೊಡ್ತೀನಿ. ಆಯ್ತು ಸೆಟು, ನೀನ್ ಯೋಚನೆ ಮಾಡ್ಬೇಡ, ನೋಡ್ತಾ ಇರು ಹೆಂಗ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಇವಾಗ ಸೇಲ್ನ. ಬರ್ರಿ ಬರ್ರಿ, ಸೀರೆ 500 ರೂಪಾಯಿ 500 ರೂಪಾಯಿ 500 ರೂಪಾಯಿ ಸೀರೆ ತಗೊಬರ್ರಿ. ನೀನ್ ಉಟ್ಕೊಬಿಟ್ಟೆ ಸೀರೆ ಅಂತ ಹೇಳಿದ್ರೆ ಫುಲ್ಲು ಮಿಂಚಿಂಗೋ. ಅಲ್ಲಲ್ಲ ಜಯಮ್ಮ, ಒಂದ್ ಮಾತ್ ನಮ್ಗೆ ಹೇಳಿದ್ರೆ ನಾವೊಂದ್ವೆ ನಿನ್ ಜೊತೆ ಪಾರ್ಟ್ನರ್ ಆಯ್ತಿರ್ಲಿಲ್ವೇನೆ? ಏನ ಬಿಡ್ತೇಯಮ್ಮ, ಹೆಂಗೋನ್ವೆ ಕಾಸಿಲ್ಲ ಅಂತ ಹೇಳ್ತಿದ್ದಲ್ಲ ಜಯಮ್ಮ. ಅದ್ ಹೆಂಗ್ ನೀನು ಈ ಒಂದ್ ಸೀರೆಯ ತಕೊಬಿಟ್ ಬಂದೆ, ಅದು ಇದು ಅಂತ ಹೇಳ್ತಾ ಇದ್ದಲ್ಲ. ಏ ನಾನೇನ್ ದುಡ್ಡು ತಂದ್ಬಿಟ್ಟು ಮಾಡ್ತೀವಿ ಅಂತ ಅನ್ಕೊಂಡ ಸೇಟು ಅವನಲ್ಲ ನಮ್ಮ ಪಕ್ಕದವರು ಸೇಟು, ಅವನ್ ತಕ ಹೋಗ್ಬಿಟ್ಟು ಸೀರೆ ವ್ಯಾಪಾರ ಮಾಡೋಣ ಅನ್ಕೊಂಡಿದ್ದೀನಿ ಸೇಟು ಅಂದೆ. ಅದಕ್ಕೆ ಹೋಗ್ಬಿಟ್ಟು ಇಷ್ಟುನು ಸೀರೆ ಕೊಟ್ಬಿಟ್ಟು ಮಾರು, ಸೀರೆಗೆ ನಿಂಗೆ 200 ರೂಪಾಯಿ ಕೊಡ್ತೀನಿ ಅಂತ ಹೇಳ್ದ. ಅದಕ್ಕೆ 500 ರೂಪಾಯಿಗೆ ಒಂದು ಸೀರೆ ಮಾರಿದ್ರೆ 200 ರೂಪಾಯಿ ಕೊಡ್ತಾನಂತೆ. ಅವನೆಲ್ಲ ಸೇಟು ದಡ್ ನನ್ನ ಮಗ ಅಂತ ಅನ್ನಿಸ್ತದೆ. ಅದಕ್ಕೇನೆ ನಾನಂತೂ ಬಿಡ್ಲಿಲ್ಲ, ಎಲ್ಲ ಎತ್ಕೊಂಡ್ಬಿಟ್ಟು ಬಂದಿದ್ದೀನಿ. ನೋಡ್ಬೋದಿ ಆಗಲೇ 20 ಸೀರೆ ಖಾಲಿ ಖಾಲಿ ಎಲ್ಲನೂ. ತಗೊಂಡೋಗಿ ನೀನು. ಅಯ್ಯೋ ಇಷ್ಟು ಕಮ್ಮಿ ರೇಟ್ಗೆ ಎಂತ ಒಳ್ಳೆ ಸಣ್ಣಕಿರ ಸೀರೆಗಳು ಬಂದವೆ ಅಂದ್ರೆ ನಂಬಕ್ಕಾಗಿಲ್ಲ. ಅಲ್ಲಲ್ಲೇ ಜಯಮ್ಮ, 500 ರೂಪಾಯಿ ಸೀರೆಗೆ ನಿನಗೆ 200 ರೂಪಾಯಿ ಕೊಡ್ತಾರೆ ಅಂತ ಹೇಳಿದ್ರ ಯಪ್ಪ. ಒಂದು 100 ರೂಪಾಯಿ 200 ರೂಪಾಯಿ ಲಾಭ ಇಲ್ದಿದ್ದಂಗೆ ಮಾಡ್ತಾನ. ಮತ್ತದು ಹೆಂಗಯ್ಯಪ್ಪ ಅಷ್ಟೊಂದು ನಿಂಗೆ ಇದು ಮಾಡ್ದ ಅಂತ ನನಗೆ ಗೊತ್ತಾಯ್ತಿಲ್ಲ. ಏನೋ ನಮ್ಮ ಅಯ್ಯಪ್ಪಂಗೆ ತಾಳಿಗೆಲ್ಲ ಕೆಟ್ಗಿಟ್ಟೈತಾ ಏನು ಅಂತ ನಾನು ನೋಡೇ. ಅಯ್ಯೋ ಪಾಪ ಅನ್ಸಿರ್ಬೇಕು, ಎಲ್ಲೋ ಬಿಡು ಜಯಮ್ಮ ಮಾರ್ಕೊಂಡು ದುಡ್ಡು ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಸುಮ್ಕಾಗವನಿ ಅಂತ ಅನ್ನಿಸ್ತದೆ. ಈಗ ಯಾಕೆ ಬದ್ದಿ ನಿಂಗೆ ಬಿಡು. 200 ರೂಪಾಯಿ ಸೀರೆಗೆ ಆಗಲೇ 20 ಸೀರೆ ಮಾಡಿದ್ದೀನಿ. ನೀನೇ ಲೆಕ್ಕ ಹಾಕು ಎಷ್ಟು ದುಡ್ಡು ಬರೋದು ನನಗೆ ಅಂತ ಹೇಳ್ಬಿಟ್ಟು. ಈಗ ಇವೆಲ್ಲ ಸೀರೆಗಳು ಎಲ್ಲ ಮಾರ್ಬಿಟ್ಟು ತಿರುಗಿ ಮತ್ತೆ ತಗೊಬಿಟ್ಟು ಬರ್ತಾನಂತ ಯಪ್ಪ. ಸೇಟು ತಗೊಬಿಟ್ಟು ಬರ್ತೀನಿ, ಇನ್ನೂ ಒಂದು ಗಂಟು ಸೀರೆಯ ಹಾಕೊಯ್ತೀನಿ ಅಂತ ಹೇಳ್ದ. ನಮ್ಮ ಊರಾಗೆಲ್ಲ ಭರ್ಜರಿ ವ್ಯಾಪಾರ ಅಂತ ಈಗ ಫೋನ್ ಮಾಡಿದ್ದೆ. ಏನ್ ಜಯಮ್ಮ ಸೀರೆ ಮಾರ್ತಿದ್ಯಾ ಅಂತ ಕೇಳ್ಪಟ್ಟೆ. ಏನ್ ಕಮ್ಮಿ ರೇಟ್ಗೆ ನೀ ಸಂದಕಿರ ಸೀರೆಗಳೆಲ್ಲ ತಂದ್ಬಿಟ್ಟಿದ್ಯಂತೆ? ಬಾಟ ಬಾಟಗವು ಸೀರೆಗಳೆಲ್ಲ ನನ್ವೆ ನೋಡ್ಬಾ ಕುಂತ್ಕೊಂಡು. ನೋಡಿದ್ರೆ 1000 ರೂಪಾಯಿ ಸೀರೆ ಇದ್ದಂಗವೆ ಇಷ್ಟು ಕಮ್ಮಿ ರೇಟಿಗೆ ಸಿಗ್ತವೆ ಅಂದ್ರೆ ಜಯಮ್ಮ, ನನ್ನ ಮಗನ ಮದುವೆ ಐತೆ. ಎಲ್ಲ ನೆಂಟ್ರಿಷ್ಟ್ರಿಗೆಲ್ಲ ಕೊಡಕ್ಕೆ ಬಟ್ಟೆನೂ ಬೇಕು. ಏನು ಮಾಡೋದು? ತಗೊಂಡು ಹೋಗಕ್ಕ ಎಲ್ಲನೂ ತಗೊಂಡೋಗು. ಅಯ್ಯೋ ಇನ್ನೂ ಸ್ಟಾಕ್ ಬತ್ತಾಯ್ತು ನಮ್ದು. ನೋಡಮ್ಮಿ ಜಯಮ್ಮ, ಆತಾಗ ನನ್ನ ಮಗನ ಮದುವೆಗೆ ಬಟ್ಟೆ ಎಲ್ಲ ನೆಂಟ್ರುಗಳು ಕೊಡ್ಬೇಕಲ್ಲ, ದೂರ ಬರ ಹೋಗೋದನ್ನ ತಪ್ತದೆ. ಇದ್ರಾಗೆ ಒಂದು ಎಷ್ಟು ಸೀರೆ ಹೇಳಿದ್ನ ನಿಂಗೆ? ಎಷ್ಟು ಬೇಕು ಹೇಳಕ್ಕ ಅಷ್ಟು ಸೀರೆನೂ ಕೊಡ್ತೀನಿ ನಾನು. ಒಂದು 40 ಸೀರೆ ಬೇಕಿತ್ತು ನಮ್ಮ ನೆಂಟ್ರಿಷ್ಟ್ರಿಗೆಲ್ಲ ಕೊಡಕ್ಕೆ. ಶಾನೆ ಕಮ್ಮಿ ರೇಟ್ ನಾವು ಕೊಟ್ರೆ ತಿಪ್ಗಾಕ್ತಾರೆ. ಇವು ನನಗೆ ಕೊಟ್ರೆ ಭಾಳ ಸಂದಕವಿ. ಇವನ್ನೇ ಪ್ಯಾಕ್ ಮಾಡ್ಕೊಬಿಟ್ಟು ತಗೊಂಡೋಗೋದೆ ವಾಸಿ. ಈಗ ಇವನ್ನೆಲ್ಲ ಪ್ಯಾಕ್ ಮಾಡ್ಬಿಟ್ಟು ಕೊಡು ನನಗೆ. ನಾನೇನೇ ಆತಾಗ ನಮ್ಮ ನೆಂಟ್ರಿಷ್ಟ್ರಿಗೆಲ್ಲ ಕೊಟ್ಬಿಡ್ತೀನಿ. ಲೆಕ್ಕ ಹಾಕ್ಬಿಡು, ಒಂದು 40 ಸೀರೆ ಲೆಕ್ಕ ಹಾಕಿ ನೋಡು ಎಷ್ಟು ಬೀಳ್ತೈತೆ ಅಂತ ಹೇಳ್ಬಿಟ್ಟು. 40 ಸೀರೆಗಿನ ಎಷ್ಟಕ್ಕೆ ಆಯ್ತದೆ? 20,000 ಆಯ್ತದೆ. ಹೋಗತ್ತ 1,00,000 ರೂಪಾಯಿ ತನಕ ತೆಗಿಬೇಕು ಅನ್ಕೊಂಡಿದ್ದೆ. ಸರಿ ಜಯಮ್ಮ, ಎಲ್ಲ ಪ್ಯಾಕ್ ಮಾಡ್ಬಿಟ್ಟು ತಕಬೈಲಿ ಮಂತಕ್ಕೆ ಕೊಡು ಕೊಡು, ಕಾಸಂಗೆ ಕೊಟ್ಬಿಡ್ತೀನಿ ನಿನ್ಗೆ. ಸರಿ ಕಣಕ್ಕ ಆಯ್ತು, ನೆಂಟ್ರು ಕೊಡಕ್ಕಲ್ವೇ ಬಿಡು, ಇನ್ನೇನು ನೋಡ್ತೀಯ ತಂದು ಕೊಡ್ತೀನಿ ಬಾಕ. ಅಲ್ಲಲ್ಲೇ ಜಯಮ್ಮ, ಸೀರೆ ಎಲ್ಲ ಒಂದೇ ದಿನಕ್ಕೆಲ್ಲ ಮಾರಾಕ್ಬಿಟ್ಟಲೆ ಅಷ್ಟೊಂದು ಸೀರೆಯ ಅಲ್ಲ ನೋಡಕ್ ಸಂದಕ್ಕಿದು. ನಾನು ಒಂದೆರಡು ತಕೊಳ್ಳೋಣ ಅನ್ಕೊಂಡೆ, ಅಷ್ಟಾಗಿ ಮಾರ್ಬಿಟ್ಟಲೆ ನೀನು. ಏ ಬೊತ್ತ ಅಂತ ಇರು, ಸೇಟು ಫೋನ್ ಹಾಕಿದೀನಿ. ಇಷ್ಟೊತ್ತಿಗೆ ಹಾಲೆ ಬರ್ಬೇಕಿತ್ತು, ಆ ಸೇಟು ಬಂದಿಲ್ಲ ಇನ್ನೂ. ಇಲ್ಲೇ ನೀ ವ್ಯಾಪಾರ ಶುರು ಮಾಡ್ಬಿಟ್ರೆ ನಾನು ಭರ್ಜರಿ ದುಡ್ಡು ನನಗಂತೂ ಎಲ್ಲ ಕೊಟ್ಬಿಟ್ಟಿದ್ದೀನಿ ನೋಡು. ಇನ್ನೂ ಬೇಜಾನ್ ಸೀರೆಗಳು ಮಾರ್ಬಿಟ್ಟು ಲಕ್ಷ ಐಕಿತ. ಯುಗಾದಿ ಹಬ್ಬಕ್ಕಂತೂ ಮೊರಿ ಕಡಿಯೋದೆ ನಾನಂತೂ ಹೊಸ್ತಡ್ಕುಗೆ ನೋಡ್ತಾ ಇರು. ನೋಡನಿ ಏನೋ ಮಾಡ್ತಿದ್ಯಾ ಜಯಮ್ಮ, ನಮ್ಮಂಗೇನು ಸುಮ್ಮನೆ ಕುಂತ್ಕೊಂಡಿರೋಳೆ ನೀನು. ಏನಾರ ಒಂದೊಂದು ಮಾಡ್ತಾನೆ ಇತ್ತೀಯ, ನಾವಾದ್ರೆ ಬಿಕಾರಿಗಳ ಥರ ಸುಮ್ಮನೆ ಕುಂತಿರ್ತೀವಿ. ಓ ಬಂದ ಸೇಟು. ಏನ್ ಜಯಮ್ಮ ಅವ್ರೆ, ಎಲ್ಲನೂ ಖಾಲಿ ಮಾಡ್ಬಿಟ್ರ ಸೀರೆನ? ಅಯ್ಯ ನಾವೊಂದು ಕಿತ ಕೈ ಹಾಕಿದ್ಮೇಲೆ ನಮ್ಮ ಊರಾಗೆ ಎಲ್ಲ ದೋಚ್ಕೊಂಡು ಬಾಚ್ಕೊಂಡು ಹೊಂಟೋಗ್ಬಿಟ್ರು. ನೀವು ಕೊಟ್ಟಿರೋ ಸೀರೆ ಒಂದು ಎಲ್ಲ ಸೀರೆನೂ ಮಾರ್ಬಿಟ್ಟಿದ್ದೀನಿ. ಏನು ಮುಗೆ ಬಿತ್ತಾಗತ್ತಾರೆ ಗೊತ್ತಾ? ಶಬ್ಬಾಸ್ ಜಯಮ್ಮ. ನೋಡು ಇನ್ನೂ ಹಿಂದೆಗಡೆ ನೋಡು ತುಂಬ್ಕೊಬಿಟ್ಟು ಬಂದಿದ್ದೀನಿ ಗಾಡಿನಾಗೆ. ಅದನ್ನೆಲ್ಲ ನಿನಗೆ ಹಾಕ್ಬಿಡ್ತೀನಿ ನೋಡು. ಟೋಟಲ್ ನಿಂಗೆ ಎಷ್ಟು? 80 ಸೀರೆ ಕೊಟ್ಟಿದ್ದೆ ಅಲ್ವಾ? 80 ಸೀರೆಗೆ ಇನ್ನೆಷ್ಟು? ಆ 80 ಸೀರೆಗೆ ಎಷ್ಟು ಆಗ್ತೈತೆ? 1,20,000 ಆಗ್ತೈತೆ.
ಆದ್ರೆ ನೀನು ಕಮಿಷನ್ನು ಅಂತ ಹೇಳ್ಬಿಟ್ಟು ನಾನು ಉಳ್ದಿರೋ ಅಮೌಂಟ್ನ 200 ರೂಪಾಯಿ ಸೀರೆಗೆ ಅಂತ ಹೇಳಿದ್ದೀನಲ್ಲ, 200 ರೂಪಾಯಿ ಕೊಡ್ತೀನಿ ಜಯಮ್ಮ. ಇನ್ನೂ ಸ್ವಲ್ಪ ಮಾರು. ಇದೇನ್ ಸೆಟ್ಟು ಹಿಂಗ್ ತಮಾಷೆ ಮಾಡ್ತಿದ್ಯಲ್ಲ? ಅಷ್ಟೊಂದು ದುಡ್ಡು ಹೆಂಗಾಯ್ತದೆ? ಅಷ್ಟೊಂದು ದುಡ್ಡು ಆಯ್ತದೆ? ಸಾಧ್ಯನಿಲ್ಲ, ಒಂದ್ಕಿತ ಕರೆಕ್ಟಾಗಿ ಲೆಕ್ಕ ಮಾಡಿ. ಇದ್ಯಾಕೆ ಜಯಮ್ಮ ಹಿಂಗಂತೀಯ? ಕರೆಕ್ಟಾಗಿ ಲೆಕ್ಕ ಮಾಡಿದ್ದೀನಲ್ಲ. ಹಂಗೇನ್ ಲೆಕ್ಕ ಗೊತ್ತಾಗಿಲ್ವಾ? 80 ಇಂಟು 500 ಅಂತ ಹಾಕಿ ಎಷ್ಟ್ ಬರ್ತದೆ? 40,000 ಬರ್ತದೆ ಅಷ್ಟೇ. ನೀನಿಯಾ ಅಯ್ಯೋ 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 ಜಯಮ್ಮ, 500 ರೂಪಾಯಿಗೆ ಮಾರುವಂತ ಯಾ ಲೋಪರ್ ನನ್ನ ಮಗ ಹೇಳಿದ್ ನಿನ್ಗೆ? ಇದೇನ್ ಸೆಟ್ಟು ಹಿಂಗ್ ಹೇಳ್ತಾ ಇದೀಯಾ? ನೀನೇ ತಾನೇ ಹೇಳಿದ್ದು 500 ರೂಪಾಯಿಗೆ ಮಾಡು ಅಂತ. ಅಯ್ಯೋ ಜಯಮ್ಮ, ಯಾರು ಹೇಳಿದ್ರು ನಿಂಗೆ 500 ರೂಪಾಯಿಗೆ ಸೀರೆ ಮಾರು ಅಂತ ಹೇಳ್ಬಿಟ್ಟು? 1500 ರೂಪಾಯಿಗೆ ಸೀರೆ ಮಾರು ಅಂತ ಹೇಳಿದ್ದು. 1500 ಅಂದ್ರೆ 500 ತಾನೇ? ಎಲ್ಲ ಪೆಜ್ಜೆಯಮ್ಮ. ಅಯ್ಯೋ ಕರ್ಮವೇ, 1500 ಅಂದ್ರೆ 1,500 ರೂಪಾಯಿ ಸೀರೆ ಅಂತ. ಒಂದು ಸೀರೆ 1,500. 1,500 ರೂಪಾಯಿ ಸೀರೆನ ನೀನು ಹಾ ನಿನ್ ಮನೆ ಕಾಯಾಗೋಗ ಹಾ ಎಲ್ಲ ಲಾಸ್ ಮಾಡ್ಬಿಟ್ಟು 500 ರೂಪಾಯಿಗೆ ಸೀರೆ ಎಲ್ಲ ಮಾರ್ಬಿಟ್ಟಿದ್ಯಾ ನೀನು? ಅಬ್ಬಬ್ಬಾ, ಅದು ಸೇಟು, ನಾನೇನ್ ಮಾಡ್ಲಿ ಅದು? ನೀನು ಮಾಡಿರೋ ತಪ್ಪಿಗೆ ಇನ್ನು ನನಗೆ 80,000 ರೂಪಾಯಿ ನೀನೇ ಕೊಡ್ಬೇಕಾಗ್ತತೆ. ನಿನ್ ಮಕ್ಕಿಷ್ಟು ನನ್ಗೇನ್ ತಲೆ ಕೆಟ್ಟೈತಾ? 500 ರೂಪಾಯಿ ಸೀರೆಗೆ ನಿನಗೆ 200 ರೂಪಾಯಿ ಕೊಡಕ್ಕೆ? 1,500 ರೂಪಾಯಿ ಸೀರೆನ 500 ರೂಪಾಯಿಗೆ ಮಾರಿದ್ಯಾ ಅಂದ್ರೆ ನೋಡೋ, 80,000 ರೂಪಾಯಿ ಬಂದು ಬಿಡ್ಬೇಕು ನಮ್ಮ ಅಂಗಡಿ ತಗ ಬೆಳಿಗ್ಗೆ. ಇಲ್ಲ ಅಂತ ಹೇಳಿದ್ರೆ ನಾನು ಏನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ. ಈ ಜಯಮ್ಮಂಗೆ ಏನಾರ ಒಂದ್ ಕಿತಾಪತಿ ಇಲ್ಲ ಅಂದ್ರೆ ಈ ಜಯಮ್ಮಂಗ್ ನೆಮ್ಮದಿರಕ್ಕಿಲ್ವಲ್ಲ? ಸೀರೆ ಮಾರದ್ ಮಾಡ್ಬಿಟ್ಟು 80,000 ರೂಪಾಯಿನ ತಲೆ ಮೇಲೆ ಹೇಳ್ಕೊಬಿಟ್ಲಲ್ಲ ಜಯಮ್ಮ. ಅಯ್ಯೋ ಜಯಮ್ಮ, ಏನಾರ ನಮ್ಗೆ ಹೇಳ್ದಿದ್ದಂಗ್ ಮಾಡಕ್ ಹೋದ್ರೆ ಹಿಂಗೆ ಈ ಜಯಮ್ಮ ಮಾಡ್ಕೊಳದ್ ಕತೆಯ. ಅಯ್ಯ, ನಿನ್ ಬಾಯಿಗೆ ಮಣ್ಣಾಕ 1500 ಅಂತ ಯಾಕೆ ಹೇಳ್ತೀಯಾ? 1,500 ಅಂತ ಹೇಳ್ಬಿಟ್ಟು ಬಾಯಿ ಬಿಡ್ಬಿಟ್ಟು ಬೊಗ್ಳಕ್ ಆಯ್ತಿರ್ಲಿಲ್ವೇ? 1500 ಅಂದ್ರೆ ನಮ್ಗೇನ್ ಗೊತ್ತಾಯ್ತದೆ? ಎಲ್ಲ ಹಾಳು ಮಾಡ್ಬಿಟ್ಟು ನಾನು 80,000 ಕೊಡು ಅಂತ ಹೇಳ್ತಿದ್ಯಾ? ನಾನಂತೂ ಕೊಡಕ್ಕಿಲ್ಲ. ನೀನ್ ಕೊಡಕ್ಕಿಲ್ಲ ಅಂತಂದ್ರೆ ಸೀರೆ ಎತ್ಕೊಂಡೋಗಿರೋದೆಲ್ಲ ನನ್ವೆ ಕಳ್ತನ ಮಾಡ್ಕೊಂಡೋಗಿದ್ಯಾ ಅಂತ ಹೇಳ್ಬಿಟ್ಟು ಪೊಲೀಸ್ ಸ್ಟೇಷನ್ ಆಗಿ ನಿನ್ ಮೇಲೆ ಕಂಪ್ಲೇಂಟ್ ಕೊಟ್ಬಿಟ್ಟು ಬಂದ್ಬಿಡ್ತೀನಿ. ಅಯ್ಯಯ್ಯೋ, ಈಗ ಅದ್ಯಾ ಬುಟ್ಟಿ ಅಮ್ಮಂಗ್ ನಾನ್ ಜೈಲ್ಗೆ ಹೋಗ್ಬಿಟ್ರೆ ಊರಾಗೆಲ್ಲ ನನ್ವೆ ಹಬ್ಬ ಆಚರಿಸೋರು ಯಾರು? ನಿನ್ನ ಮಕ ಮುಚ್ಚ, ನಿನ್ ಬಾಯಿಗೆ ಬಣ್ಣಾಕ, ನಿಂಗೆ ಬರ್ಬಾರ್ದು ಬರ ಆಪತ್ ಬಂದು ಚಾಪೆ ಸುತ್ತಕೊಂಡು ಹೋಗ, ನೆಗದ್ ಬಿದ್ದು ನೆಳ್ಳಿ ಕೈಯಾಗೋಗ. ನನಗೆ ಯಾಮಾರಿಸ್ಬಿಟ್ಟೆ ಅಲ್ವಾ? ಮಾಡ್ತೀನಿ, ನಿಂಗೆ ಸರಿಯಾಗಿ ಮಾಡ್ತೀನಿ ನೋಡು. ನನ್ನ ಮೇಲೆ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ತೀಯಲ್ವಾ? ನಿನ್ನ ಮೇಲೆ ನಾನು ಹೆಂಗ್ ಕೊಡ್ತೀನಿ ಅಂತ ನೀನೇ ನೋಡಿವಂತೆ ಬಿಡು. ನಾಳೆ ಬೆಳಿಗ್ಗೆ ಅಂಗಡಿ ಹತ್ರ ನೋಡು, ಈ ಕೊಡು, ಈಗ ಸೇಲ್ ಮಾಡಿದ್ಯಲ್ಲ 40,000 ರೂಪಾಯಿ ನನಗೆ ಕೊಡು. ಇನ್ನು ಉಳಿದಿರೋ 80,000 ರೂಪಾಯಿನ ಆಮೇಲೆ ತಂದು ಕೊಟ್ಟು ನಿನ್ ಕಮಿಷನ್ ಏನಾಯ್ತೋ ಅದನ್ನ ಇಸ್ಕೊಂಡು ಹೋಗು. ಪದ್ದಿ ನಮ್ಮನ್ ಬಿಟ್ಟು ಬಿಸಿನೆಸ್ ಮಾಡ್ತೀನಿ ಅಂತ ಮಾಡ್ಬಿಟ್ಟು ಇವಾಗ ಬರ್ತಾಳೆ ಪದ್ದಿ ಅಂತ. ಅವಾಗೇ ನೀ ಪದ್ದಿ ತಗು ನನ್ ತಗೋಸಿ ನೀನು ಏನೇನ್ ಮಾಡ್ತಿದ್ಯಾ ಅಂತ ಹೇಳಿದ್ರೆ ಇವತ್ತು ಯಾಕೆ ಹಿಂಗ್ ನಡು ಬೀದಿನ ನಿಂತ್ಕೊಳ್ಳೋ ಗತಿ ಬಂದಿರೋದು ನಿಂಗೆ? ಈಗ ಎಲ್ಲಿಂದ ಕಟ್ಕೊಡ್ತೀವಿ 80,000ನ? ನಿನ್ ಗಂಡನ್ ಸುಮ್ಕೆ ಬಿಟ್ಬಿಡ್ತಾರ ನೀನ? ಅಷ್ಟೇ, ನಿನ್ ಕತೆ ಮುಗಿಸ್ಬಿಡ್ತಾನೆ ಅಷ್ಟೇನಿಯ. ಯುಗಾದಿ ಹಬ್ಬ ಆದ್ಮೇಲೆ ಹೊಸ್ತಡ್ಕು ಮಾಡ್ತಾರಲ್ಲ, ಹೊಸ್ತಡ್ಕುನಾಗೆ ಕುರಿನ್ ಕಟ್ ಮಾಡಲ್ಲ, ನಿನ್ನೆ ನಿನ್ ಗಂಡ ಕಟ್ ಮಾಡ್ಬಿಟ್ಟು ಕೈಮ ಮಾಡ್ಬಿಡ್ತಾನೆ. ಅಕ್ಕ ತಮ್ಮಂದಿರಿ, ಅಣ್ಣ ತಂಗಿಯರೇ, 80,000 ರೂಪಾಯಿ ಸಾಲ ತೀರ್ಸಕ್ಕೆ ಯಾರನ್ನ ಹೊಸಿ ಸಹಾಯ ಮಾಡಿ, ಇಲ್ಲ ಯಾವ್ದಾರ ಒಂದು ಸೂಪರ್ ಡೂಪರ್ ಐಡಿಯಾನಾದ್ರೂ ಕೊಡ್ರಿ ನನಗೆ.